ದ್ವಿತೀಯ PUCಯ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಭಾಷಾಭ್ಯಾಸದಲ್ಲಿ ಬರುವಂತಹ ಪತ್ರಲೇಖನಕ್ಕೆ ಅಂದರೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಕೊಟ್ಟಿದ್ದೇನೆ ಯಾವ್ಯಾವ ರೀತಿಯ ವ್ಯಾಕರಣಾಂಶಗಳು ಬರುತ್ತೆ ಅಂತ. ಹಾಗೆ ಆ ಒಂದು ವ್ಯಾಕರಣಾಂಶದ ನಂತರ ಬರುವಂತಹದ್ದೇ ಪತ್ರಲೇಖನ. ಆ ಪತ್ರಲೇಖನ ಯಾವ ರೀತಿಯಾಗಿ ಬರಿಬೇಕು, ನಿಮಗೆ ಕೊಡುವಂಥವು 2 ಪತ್ರಲೇಖನವನ್ನು ಕೊಡ್ತಾರೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರವನ್ನು ಕೊಡ್ತಾರೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿಬಿಟ್ಟು ನೀವು ಬರೆದ್ರೆ ಸುಲಭವಾಗಿ 4 ಅಂಕಗಳನ್ನು ಪಡಿಬಹುದು. ಒಂದೇನು ಅಂದರೆ ನೀವು ಪತ್ರಲೇಖನವನ್ನು ಬರೆದ್ಬಿಟ್ಟು ಸುಲಭವಾಗಿ 4 ಅಂಕವನ್ನು ಪಡಿಬಹುದು. ನೋಡಿ, ವೈಯಕ್ತಿಕ ಪತ್ರ ಅಂದ ತಕ್ಷಣವೇ ಮೊದಲಿಗೆ ಬರೆಯುವಂಥದ್ದು ಸ್ಥಳವನ್ನು ಬರೀಬೇಕು, ಅನಂತರ ದಿನಾಂಕವನ್ನು ಬರೀಬೇಕು. ಹಾಗೆ ವೈಯಕ್ತಿಕ ಪತ್ರ ಆದರೆ ಪ್ರೀತಿಯ ಅಂದರೆ ನಿಮ್ಮ ಸ್ನೇಹಿತರಿಗೆ ಬರಿಬೇಕಾದ್ರೆ ಪ್ರೀತಿಯ ಅಂತ ಬರಿಬೇಕು. ಹಾಗೆ ದೊಡ್ಡವರಿಗೆ ಬರಿಬೇಕಾದ್ರೆ ಕ್ಷೇಮ ಅಂತ ಹೇಳ್ಬಿಟ್ಟು ಬರಿಬೇಕಾಗುತ್ತೆ. ಹಾಗೆ ತೀರ್ಥರೂಪ ಅಂತ ಬರಿಬೇಕು ಅನ್ನುವಂತಹ ಒಂದು ಪದಗಳನ್ನು ಬಳಸಿಬಿಟ್ಟು ಬರಿಬೇಕಾಗತ್ತೆ. ಇಲ್ಲಿ ಗೆಳೆಯರಿಗೆ ಕೊಟ್ಟಿರುವುದರಿಂದ ಪ್ರೀತಿಯ ಗೆಳೆಯ ವಿಜಯನಿಗೆ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ದಾರೆ. ನೋಡಿ, ಹೀಗೆ ಇದು ಪತ್ರದ ಒಡಲು ಅಂತ ಹೇಳ್ಬಿಟ್ಟು ಕರಿತೇವೆ. ಅಲ್ಲಿ ಏನು ವಿಷಯ ಇರುತ್ತೆ ನೋಡಿ, ಆ ವಿಷಯವನ್ನು ಇಲ್ಲಿ ಏನು ವಿಷಯ ಇದೆ ಅಂತಂದರೆ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಕರೀತಾ ಇರುವಂಥದ್ದು. ಆ ಒಂದು ವಿಷಯಗಳನ್ನು ನೀವು 3 ರಿಂದ 4 ಲೈನ್ ಬರೆದ್ರೆ ಸಾಕು. ಅದನ್ನೇ ಭಾಳಷ್ಟು ಬ್ರೀಫಾಗಿ ಬರೆಯುವಂತಹ ಅವಶ್ಯಕತೆ ಇಲ್ಲ. ಅಲ್ಲಿ ಅಂಕಗಳನ್ನು ಕನ್ಸಿಡರ್ ಮಾಡುವಂಥದ್ದು ಸರಿಯಾಗಿ ಅಂದರೆ ಇಲ್ಲಿ ಸ್ಥಳ ಮತ್ತು ದಿನಾಂಕ, ಇಲ್ಲಿ ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ ಬರೆಯುವಂಥದ್ದು ಅಥವಾ ತಂದೆ ತಾಯಿಗೆ ಬರೆಯುವಂಥದ್ದು ಅದನ್ನು ನೋಡಿಬಿಟ್ಟು ಹಾಗೆ ಬರಿಬೇಕು. ಪತ್ರದ ಒಡಲನ್ನು ನೀವು ಶಾರ್ಟಾಗಿ ಬರೆದ್ರೂ ಪರವಾಗಿಲ್ಲ, ಆದರೆ ಇಲ್ಲಿ ಬರೆಯುವಂತಹ ಪ್ಯಾಟ್ರನ್ಗಳು ಸವಿ ನೆನಪಿನೊಂದಿಗೆ ಅಥವಾ ನಮಸ್ಕಾರಗಳೊಂದಿಗೆ ಧನ್ಯವಾದಗಳೊಂದಿಗೆ ಅಂತ ಬರೆಯುವಂಥದ್ದು ವ್ಯಾವಹಾರಿಕದಲ್ಲಿ. ಇಲ್ಲಿ ನೆನಪುಗಳೊಂದಿಗೆ ಅಥವಾ ನಮಸ್ಕಾರಗಳೊಂದಿಗೆ ಅಂತ ಬರೆದ್ರು ಏನು ತಪ್ಪು ಇಲ್ಲ. ಹಾಗೆ ಇಲ್ಲಿ ಇಂತಿ ನಿನ್ನೊಲವಿನ ಗೆಳೆಯ ಅಂತ ಹೇಳ್ಬಿಟ್ಟು ಅಥವಾ ಗೆಳೆಯ ಅಥವಾ ಗೆಳತಿ ಅಂತ ಹೇಳ್ಬಿಟ್ಟು ಹಾಗೆ ಯಾವ ವಿಳಾಸಕ್ಕೆ ನೀವು ಬರಿಬೇಕು, ಅಲ್ಲಿ ಪತ್ರಲೇಖನದಲ್ಲಿ ಯಾವ ವಿಳಾಸವನ್ನು ಕೊಟ್ಟಿರ್ತಾರೆ ಅವುಗಳನ್ನು ನೋಡಿಬಿಟ್ಟು ನೀವು ಅಬಕ್ ಅಂತ ಇದ್ದರೆ ಅಬಕ್ ಅಂತ ಬರಿಬೇಕು. ಅಥವಾ ಪತ್ರಲೇಖನದಲ್ಲಿ ಯಾರ ಅಡ್ರೆಸ್ಸಿಗೆ ಪತ್ರವನ್ನು ಕಳಿಸ್ಬೇಕು ಅಂತ ಇರುತ್ತಲ್ಲ ಆ ಅಡ್ರೆಸ್ಸಿಗೆ ಪತ್ರವನ್ನು ಕಳಿಸ್ಬೇಕಾಗುತ್ತೆ. ಇಷ್ಟು ಒಂದು ವೈಯಕ್ತಿಕ ಪತ್ರದ ಒಂದು ಪ್ಯಾಟ್ರನ್ನು. ಇನ್ನೂ ಒಂದು ಪ್ಯಾಟ್ರನ್ ಕೊಟ್ಟಿದ್ದಾರೆ. ಇದು ಪರೀಕ್ಷಾ ಸಿದ್ಧತೆಯನ್ನು ತಿಳಿಸಿ ತಂದೆಗೆ ಬರೆದಂತಹ ಪತ್ರ. ಅದು ಕೂಡ ಅಷ್ಟೇ, ಇಲ್ಲಿಯೂ ಕೂಡ ಅವು ಮೊದಲಿಗೆ ಸ್ಥಳ ಮತ್ತು ದಿನಾಂಕವನ್ನು ಬರೀಬೇಕು. ಪೂಜ್ಯ ತೀರ್ಥರೂಪರಿಗೆ ಅಂತ ಬರಿಬೇಕು. ಕ್ಷೇಮ ಅಂತಾನು ಬರೆದ್ರು ಕೂಡ ತಪ್ಪಿಲ್ಲ. ತೀರ್ಥರೂಪ ತಂದೆ ತಾಯಿಗಳಿಗೆ ಅಂತ ಹೇಳ್ಬಿಟ್ಟು ನೀವು ಪ್ರಾರಂಭಿಸ್ಬೋದು. ಹಾಗೆ ನೋಡಿ, ದೊಡ್ಡವರಿಗೆ ಬರಿಬೇಕಾದ್ರೆ ನಮಸ್ಕಾರಗಳೊಂದಿಗೆ ಕ್ಷೇಮವಾಗಿದ್ದೀರಾ ಅಂತ ತಿಳಿದಿದ್ದೇನೆ ಅಂತ ಹೇಳ್ಬಿಟ್ಟು ಮುಂದುವರಿಸ್ತಾ ಬರಿಬೇಕು. ಹಾಗೆ ನಿಮ್ಮ ಪತ್ರಕ್ಕಾಗಿ ಕಾಯುತ್ತಿರುತ್ತೇನೆ ಬೇಡುವ ಆಶೀರ್ವಾದದೊಂದಿಗೆ ಅಂತ ಇದೆ. ಹಾಗೆ ಮುಂದಿನದು ಇಲ್ಲಿ ಇತಿ ನಿಮ್ಮ ಪ್ರೀತಿಯ ಮಗ ಹರೀಶ. ನೋಡಿ, ಇಂತಿ ಅಂತನಾದರೂ ಬರಿಬೋದು, ಇತಿ ಅಂತನಾದರೂ ಬರಿಬೋದು. ಹಾಗೆ ವಿಳಾಸವನ್ನು ಬರೆಯುವಂತಹದ್ದು. ಇಷ್ಟು ಬರೆದ್ರೆ ನಿಮಗೆ ಸುಲಭವಾಗಿ 4 ಅಂಕಗಳನ್ನು ಕೊಡುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಇನ್ನು ವ್ಯಾವಹಾರಿಕ ಪತ್ರ ಇದೆ. ನಿಮ್ಮೂರಿನಲ್ಲಿರುವಂತಹ ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲಿಗೆ ಬರೆಯಬೇಕಾಗಿರುವಂತಹದ್ದು ದಿನಾಂಕ 12/2/2025 ಅಂತ ಬರೀಬೇಕು. ನೀವು ಯಾವ ದಿನಾಂಕ ಬರೀತೀರಾ ನೀವು ಆ ದಿನಾಂಕವನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಇಂದ ಅಬಕ ಬಸವನಗರ ಬಾಗಲಕೋಟೆ ಅನ್ನುವಂಥದ್ದು. ಹಾಗೆ ಇವರಿಗೆ ಯಾರಿಗೆ ಅಂದರೆ ಆಯುಕ್ತರು ಬಾಗಲಕೋಟೆ ನಗರ ಪಾಲಿಕೆ ಅನ್ನುವಂಥದ್ದು. ಹಾಗೆ ಮುಂದೆ ಮಾನ್ಯರೇ ಅಂತ ಬರೀಬೇಕಾಗುತ್ತೆ. ಮಾನ್ಯರೇ ಅಂತ ಹೇಳ್ಬಿಟ್ಟು ಬರೀಬೇಕಾಗುತ್ತೆ. ಹಾಗೆ ವಿಷಯ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡುವಂತಹ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ತಮಗೆ ತಿಳಿಸುವುದೇನೆಂದರೆ ಅಂತ ಹೇಳ್ಬಿಟ್ಟು ಇವೆಲ್ಲವನ್ನು ಪತ್ರದ ಒಡಲು ಅಂತ ಕರೀತಾರಲ್ಲ ಅದನ್ನು ಒಂದು 3 ರಿಂದ 4 ಲೈನಲ್ಲಿ ಬರೆದ್ರೆ ಸಾಕು. ನಿಮ್ಮ ವರ್ಡ್ಸ್ಗಳಲ್ಲಿಯೂ ಬರೆದ್ರೆ ಏನೂ ತೊಂದರೆ ಇಲ್ಲ. ಆದರೆ ಇಲ್ಲಿ ಬರೀಬೇಕಾದ್ರೆ ಏನು ಸ್ಥಳವನ್ನು ಬರೀಬೇಕು ಅಥವಾ ವಂದನೆಗಳೊಂದಿಗೆ ಅಂತ ಇರಬೇಕು. ವಂದನೆಗಳೊಂದಿಗೆ ಅಂತ ಬರೆಯುವಂಥದ್ದು. ಹಾಗೆ ಇಂತಿ ತಮ್ಮ ವಿಶ್ವಾಸಿಯ ಸಹಿ ಮತ್ತು ಆಬಾಕ. ಇಷ್ಟು ಬರೆದ್ರೆ ನಿಮ್ಮ ವ್ಯಾವಹಾರಿಕ ಪತ್ರ ಕಂಪ್ಲೀಟ್ ಆಗುತ್ತೆ. ನಿಮಗೆ ಎಷ್ಟು 4 ಅಂಕಗಳಿರುತ್ತಲ್ಲ ಸಂಪೂರ್ಣವಾದಂತಹ ಅಂಕಗಳನ್ನು ಕೊಡ್ತಾರೆ. ನೀವು ಇಂಪಾರ್ಟೆಂಟಾಗಿ ಮೆನ್ಷನ್ ಮಾಡಬೇಕಾಗಿರೋದು ಯಾವುದು ಅಂದರೆ ದಿನಾಂಕ,
ಇಂದ ಇವರಿಗೆ ಏನೇನು ಇಂದ ಎಲ್ಲಿಗೆ ಕಳಿಸ್ಬೇಕು ಅಡ್ರೆಸ್ಸು ಅವರೇ ಕೊಟ್ಟಿರ್ತಾರಲ್ವ, ಆ ಒಂದು ಅಡ್ರೆಸ್ಸಿಗೆ ತಕ್ಕಂತೆ ನೀವು ಅದನ್ನು ಬರಿಬೇಕಾಗುತ್ತೆ. ಅದು ಆಗಲೇ ಆಮೇಲೆ ಇಂದ ಯಾರಿಗೆ ಅಂತ ಬರಿಬೇಕು, ಹಾಗೆ ಮಾನ್ಯರೇ ಅಂತ ಬರಿಬೇಕು. ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡುವಂತಹ ಕುರಿತು ಏನು ವಿಷಯ ಇರುತ್ತಲ್ಲ ಅದನ್ನು ವಿಷಯದಲ್ಲಿ ಮೆನ್ಷನ್ ಮಾಡಬೇಕು. ಇಷ್ಟು ನಿಮ್ಮ ಒಂದು ವ್ಯಾವಹಾರಿಕ ಪತ್ರವನ್ನು ಬರೆಯುವಂತಹ ಮಾದರಿಯಾಗಿತ್ತು, ಪ್ಯಾಟ್ರನ್ ಅಂತ ಹೇಳ್ಬೋದು. ಇಷ್ಟು ನೀವು ವೈಯಕ್ತಿಕ ಮತ್ತು ವ್ಯಾವಹಾರಿಕ ಪತ್ರ ಎರಡನ್ನೂ ಕೂಡ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಸುಲಭವಾಗಿ 4 ಅಂಕಗಳನ್ನು ಯಾವುದು ಈಸಿ ಅನಿಸುತ್ತಲ್ಲ ಎರಡರಲ್ಲಿ ಒಂದನ್ನು ನೀವು ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ಬರೆದ್ರೆ ಪರೀಕ್ಷೆಯಲ್ಲಿ ನೀವು ಸುಲಭವಾಗಿ ಅಂಕವನ್ನು ಪಡಿಬಹುದು. ಧನ್ಯವಾದಗಳು.